ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಿದ್ದೀನಿ ಎಗ್ ಡ್ರೈ ಮಾಡೋದು ಹೇಗೆ ಅಂತ. ತುಂಬ ಈಸಿಯಾಗಿರುತ್ತೆ. ಪ್ರತಿಯೊಂದು ವೀಡಿಯೋನು ಈಸಿಯಾಗಿರೋದೆ ಮಾಡಿ ತೋರಿಸ್ತೀವಿ ನೋಡಿ. ಈಗ ನಾನು ಎಗ್ ಡ್ರೈ ಮಾಡೋದಕ್ಕೆ ಒಂದು ಮೀಡಿಯಮ್ ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಮತ್ತು ಗರಂ ಮಸಾಲಾನ ತೊಗೊಂಡಿದ್ದೀನಿ, ಏನಿಲ್ಲ 1/4 ಸ್ಪೂನ್ ಹಾಕಬೇಕು. ಆಮೇಲೆ 3 ಎಗ್ ತೊಗೊಂಡಿದ್ದೀನಿ, ಮಾಮೂಲಿ ಮೀಡಿಯಮ್ ಸೈಜ್ 3 ಎಗ್ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ, ಅಂದರೆ ಮೀನ್ಸ್ ಸಣ್ಣ ಒಂದು ಕೈಯಲ್ಲಿ ಒಂದು ಮುಡಿಯಷ್ಟು ತೊಗೊಂಡಿದ್ದೀನಿ. ಈ 3 ಎಗ್ಗನ್ನ ಸ್ಟವ್ ಹಚ್ಚಿ ನೀರಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಅದು ಇದಾಗಬೇಕು, ಬಾಯ್ಲ್ ಆಗಬೇಕು. ಬಾಯ್ಲ್ ಎಗ್ ಮಾಡಬೇಕು. ಇದೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಈಗ ಬಾಯ್ಲ್ ಎಗ್ ರೆಡಿಯಾಗಿದೆ. ಇದನ್ನು ನಾನು ತಣ್ಣೀರಿಗೆ ಹಾಕಬೇಕು. ತಣ್ಣೀರಿಗೆ ಹಾಕ್ತೀನಿ ನೋಡಿ. ತಣ್ಣೀರಿಗೆ ಹಾಕಿದ್ದೀನಿ. ಈಗ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟು. ಇದನ್ನು ಕಾಯಿಸ್ತಾ ಇದ್ದೀನಿ. ಕಾಯಿಸೋ ತಕ್ಷಣ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಬ್ರೌನ್ ಕಲರ್ ಆಗಬೇಕು, ಅಲ್ಲಿ ತನಕ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ನಾವು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಏನೆಲ್ಲ ಅದೇ ನಾನು ತೋರಿಸ್ನಲ್ಲ ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು. ಇದು ಹಸಿ ವಾಸನೆ ಹೋಗಬೇಕು. ಈ 3 ಹಸಿ ವಾಸನೆ ಹೋಗೋವರೆಗೂ, ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕೋತಿದ್ದೀನಿ, ಮನೆಯಲ್ಲೇ ಮಾಡಿರೋ ಗರಂ ಮಸಾಲ. ಬೇಕಾದ್ರೆ ನೀವು ಹೊರ್ಗಿಂದ ತಂದು ಹಾಕೋಬೋದು. ನಾನು ಮನೆಯಲ್ಲೇ ಮಾಡಿರೋ ಗರಂ ಮಸಾಲ ಹಾಕೋತಿದ್ದೀನಿ. ಏನಿಲ್ಲ ಒಂದು ಸ್ಪೂನಷ್ಟು ಹಾಕ್ಕೊಂಡು ಸಾಕು. ಜಾಸ್ತಿ ಹಾಕಿದ್ರೆ ಗರಂ ಮಸಾಲ ವಾಸನೆ ಬಂದುಬಿಡುತ್ತೆ. ಆವಾಗ ಚೆನ್ನಾಗಿ ತಿನ್ಬೇಕಾದ್ರೆ ಚೆನ್ನಾಗಿ ಸ್ಮೆಲ್ ಬರೋಲ್ಲ. ಅದೇ ಥರ ಇರುತ್ತೆ. ಆ ಥರ ಮಾಡ್ಕೊಳ್ಬೇಡಿ. 1 ಸ್ಪೂನ್ ಹಾಕೊಂಡ್ರೆ ಸಾಕು. ನಾನೀಗ ಖಾರದ ಪುಡಿ, ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ಹಾಕ್ಕೊತಾಯಿದ್ದೀನಿ. ಇದೇನಿಲ್ಲ, ಇದು 1/4 ಸ್ಪೂನ್ ಹಾಕ್ಕೊತಾಯಿದ್ದೀನಿ. ಏನಕ್ಕಂದರೆ ಕಲರ್ ಬರೋಕ್ಕೆ ಮತ್ತು ಖಾರ ಬರೋಕ್ಕೆ. ಎಗ್ ಡ್ರೈ ನೋಡಿ, 1/4 ಸ್ಪೂನ್ ಹಾಕ್ಕೊತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ. ಆಮೇಲೆ ನಾವೇನು ಎಗ್ಗದು ಇದು ಮಾಡ್ಕೊಂಡಿದ್ದೀವಲ್ಲ, ಏನಂದರೆ ಬಾಯ್ಲ್ ಎಗ್, ಅದನ್ನು ಸಣ್ಣದಾಗಿ 4 ಪೀಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡ ತಕ್ಷಣ ನಾವು ಈಗ ಮಾಡಿರೋ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.